ಎಲ್ಲರೂ ನಾನು ಹೇಳುವುದನ್ನು ಕರೆಕ್ಟಾಗಿ ಕೇಳಿ. ಎಲೆ ಮನುಜನೇ, ನೀನು ರೇಷ್ಮೆಯ ವಸ್ತ್ರಗಳನ್ನು ಧರಿಸಬೇಕೆಂದು ನಿನ್ನ ಅಪೇಕ್ಷೆ ಇದ್ದರೆ ಮತ್ತು ಮುತ್ತು ರತ್ನ ಆಭರಣಗಳನ್ನು ಧರಿಸಬೇಕೆಂದು ನಿನ್ನ ಆಸೆ ಇದ್ದರೆ ನೀನು ನಿತ್ಯದಲ್ಲಿಯೂ ಬಡವರಿಗೆ ದಾನ ಮಾಡು, ಊಟಕ್ಕೆ ಹಾಕು. ಆಮೇಲೆ ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೋಡು. ಇದೇ ಒಂದು ದೊಡ್ಡ ಸೀಕ್ರೆಟ್. ದಾನಗಳಲ್ಲಿ ಯಾವುದು ಶ್ರೇಷ್ಠ? ಅನ್ನದಾನಕ್ಕಿಂತ ಹೆಚ್ಚಿನ ದಾನಗಳು ಯಾವೂ ಇಲ್ಲ. ಜಗತ್ತಿನೊಳಗೆ ಅನ್ನಕ್ಕಿಂತಲೂ ಹೆಚ್ಚು ತೃಪ್ತಿಕರವಾದ ಎರಡನೆಯ ವಸ್ತು ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲ ಜೀವಿಗಳ ಪ್ರಾಣವು ಅನ್ನವನ್ನೇ ಅವಲಂಬಿಸಿರುವುದು. ಆದ್ದರಿಂದ ಯಾವನು ಹಿಂದಕ್ಕೆ ದಾನ ಮಾಡಿರುವನೋ ಅವನು ಈಗ ಅದರ ಫಲವಾದ ಸುಖವನ್ನು ಆನಂದದಿಂದ ಊಟ ಮಾಡಿ ಸ್ವರ್ಗಕ್ಕೆ ಹೋಗುವನು. ದಾನ ಮಾಡದೆ ಇರುವವನು ನರಕಕ್ಕೆ ಹೋಗುವನು. ಆದ್ದರಿಂದ ಈ ಜಗತ್ತಿನೊಳಗಿರುವ ಜನರು ಎಲ್ಲರೂ ದಾನ ಮಾಡುವುದನ್ನು ಮೊದಲು ಕಲಿಯಬೇಕು. ಶೇರ್ ಮಾಡಿ ಸೋ ದ್ಯಾಟ್ ಇನ್ನಷ್ಟು ಜನರಿಗೆ ಈ ಇನ್ಫಾರ್ಮೇಷನ್ ತಲುಪಲಿ ಅಂತ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವಿಕಾಸದಲ್ಲಿ ತಮ್ಮ ಯೋಗದಾನವನ್ನು ನೀಡಿ. ಧನ್ಯವಾದಗಳು.